ಬಿಜೆಪಿ ಅವರಿಗೆ ಕೆಲಸ ಇದೆ ಅಂತ ಹೇಳಿ ಅಷ್ಟು ಕಡೆ ಜನ ನಮ್ಮ ಸರ್ಕಾರ ತಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಅವರಿಗೆ ಕೆಲಸ ಇಲ್ಲ ಅಂತ ಅವರಿಗೆ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಅವರಿಗೆ ಸಿಂಗಲ್ ಡಿಜಿಟ್ ನಲ್ಲಿ ಕಾಂಗ್ರೆಸ್ನವರಿಗೆ ಕಳಿಸಿದ್ದಾರೆ. ಮಕ್ಕಳೇ ಮಲ್ಕೊಂಡಾರೆ. ಇದನ್ನು ಈಶ್ವರ್ ಖಂಡ್ರೆ ಅವರು ಗಮನಿಸಬೇಕು. ಇವತ್ತು ಕರ್ನಾಟಕ ಅಂದ್ರೆ ಅವರು ಸಮುದ್ರ ಅಂತ ತಿಳ್ಕೊಂಡ್ರೆ ಇಡೀ ವಿಶ್ವವನ್ನೇ ನಾವು ಆಳ್ತಾ ಇದ್ದೀವಿ ಅಂತ ತಿಳ್ಕೊತಾ ಇದ್ದಾರೆ. ಇವತ್ತು ಆಳ್ತಾ ಇರುವಂತ ಒಂದು ರಾಜ್ಯವನ್ನು ಕೂಡ ಅವರು ಸರಿಯಾಗಿ ನಡೆಸ್ತಾ ಇಲ್ಲ. ಇವತ್ತು ಈಶ್ವರ್ ಖಂಡ್ರೆ ಅವರು ಸ್ವತಃ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನಾನು. ದೀಪಾವಳಿಗೆ ರೈತರ ಹಣವನ್ನು 17,000 ರೂಪಾಯಿ ನಾನು ಮುಖ್ಯಮಂತ್ರಿ ಜೊತೆ ಹೆಲಿಕಾಪ್ಟರ್ದಾಗ ಅಡ್ಡಾಡಿನಿ ಬಂದು ಅವ್ರ ಅಕೌಂಟಿಗೆ ಹಾಕಿಸ್ತೀನಿ ಅಂದರು. ಪ್ರತಿ ಹೆಕ್ಟರ್ಗೆ ಒಣ ಬೇಸಾಯಕ್ಕೆ 17,000, ನೀರಾವರಿ ಇದ್ರೆ 25,000, ಅಧಿಕ ಒಂದು ಹೆಚ್ಚಿನ ವರ್ಷ ಬೆಳೆಗಳಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಬೆಳೆ ಹಾಕ್ತೀವಿ ಅಂದರು. ಅದರ ಮತ್ತೆ ಒಂದು KDP ಮಾಡಿದ್ರು. ಅದರದಾಗ ಏನು ಹೇಳಿದ್ರು, ಕಳೆದ ತಿಂಗಳು 30ನೇ ತಾರೀಕಿನ ಒಳಗಾಗಿ ಎಲ್ಲ ರೈತರ ಅಕೌಂಟಿಗೆ ಮುಟ್ತದ ಅಂತೇಳಿ. ಆದ್ರೆ ಇವತ್ತಿನವರೆಗೂ ಅನೇಕ ರೈತರ ಅಕೌಂಟ್ಗಳಿಗೆ ಮುಟ್ಟಿಲ್ಲ. ಕೇಂದ್ರ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಮಾಡಿದೆ. ಕಾಂಗ್ರೆಸ್ನವ್ರು ಹಿಂದಿನ ಹಿಡಿದು ದೇಶ ಲೂಟಿ ಮಾಡ್ತಾರ ಅಂತ ಹೇಳಿ ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಅವ್ರ ಪ್ರಧಾನಮಂತ್ರಿಗಳು, ನಾವು ಕೇಂದ್ರದಿಂದ 1 ರೂಪಾಯಿ ಬಿಡುಗಡೆ ಮಾಡಿದ್ರೆ ಫಲಾನುಭವಿಗೆ ಕೇವಲ 15 ಪೈಸೆ ಬರ್ತದೆ ಅಂತ ಹೇಳಿ. ಇದನ್ನು ಕಂಡಂತ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ, ಆ ರೈತನ ಅಕೌಂಟ್ ಯಾರೇ ಫಲಾನುಭವಿ ಇರಲಿ ಅವ್ರ ಅಕೌಂಟಿಗೆ 1 ರೂಪಾಯಿ ಹಾಕಿದ್ರು ಕೂಡ ಇಲ್ಲಿ ಬಂದು 1 ರೂಪಾಯಿ ಮುಟ್ಟಬೇಕು ಅಂತ ಹೇಳಿ. ಒಂದು ವಾರದ ಹಿಂದ್ಗಡೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 2,000 ಬಿಡುಗಡೆ ಮಾಡಿದ್ದಾರೆ. ಇಡೀ ರಾಷ್ಟ್ರದ ಎಲ್ಲಾ ರೈತರ ಅಕೌಂಟಿಗೆ 1 ಗಂಟೆ ಒಳಗಡೆ ಎಲ್ಲರ ಅಕೌಂಟಿಗೆ 2,000 ರೂಪಾಯಿ. ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಬಿಡೋದು. ಇವ್ರು ದಿವಾಳಿ ಎದ್ದದ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. 1 ಮಿನಿಟ್ದಾಗ ಎಲ್ಲರ ಅಕೌಂಟಿಗೆ ದುಡ್ಡು ಮುಟ್ತಾವ. ಇವತ್ತು ಇಲ್ಲೆಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರು ಹೇಳ್ಬೇಕು ಮುಟ್ತಾವ ಇಲ್ಲ ಅಂತೇಳಿ. ನೀವೇ ಕೆಲವೊಂದು ರೈತದ ಹಾಕ್ತಾ ಇದ್ದೀರಿ, ಕೆಲವೊಂದು ತಾಲೂಕಿಂದ ಹಾಕ್ತಾ ಇದ್ದೀರಿ. ಇದು ಏನ್ ತೋರಿಸ್ಕೊಡ್ತಾ ಇದೆ ಅಂದ್ರೆ, ರಾಜ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲ. ಇವ್ರ ದುಡ್ಡು ಇನ್ನೂ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ದುಡ್ಡೇ ಇದೆ ಇದು. ಆ ದುಡ್ಡು ಕೂಡ ಅವ್ರು ಬೇರೆದಕ್ಕೆ ಉಪಯೋಗ ಮಾಡ್ಕೊಂಡಾರ. ರೈತರ ಅಕೌಂಟಿಗೆ ಹಾಕ್ತಾ ಇಲ್ಲ. ಇವ್ರು ಕೂಡ ದುಡ್ಡಿನ ಯಾವಾಗ ಕೊಡ್ತಾರೋ ಅದು ಗೊತ್ತಿಲ್ಲ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಕೊಡುವಂತ ದುಡ್ಡು ಹೆಚ್ಚಿಗಿಲ್ಲ. ಪಕ್ಕದ ಮಹಾರಾಷ್ಟ್ರದಲ್ಲಿ 48,000 ಪ್ರತಿ ಹೆಕ್ಟರ್ಗೆ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ 17,000 ಪ್ರತಿ ಹೆಕ್ಟರ್ಗೆ, ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ 8,500 NDRF, 8,500 SDRF ಹೇಳಿದ್ದಾರೆ. ಇವ್ರದ್ದು SDRF ಅಂತೂ ಯಾವಾಗ ಬರ್ತದೆ ಗೊತ್ತಿಲ್ಲ. ಇದು ಇವರ ಸರ್ಕಾರ ದಿವಾಳಿ ಎದ್ದು ಅನ್ನೋದು ತೋರಿಸ್ಕೊಡ್ತಾ ಇದೆ. ಇವತ್ತು ಇವ್ರು ಕೇವಲ ರೈತರ ಜೊತೆ ಇಷ್ಟೇ ಮೋಸ ಮಾಡ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಉದಾಹರಣೆ, ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನರು ಹೆಸರು ಬೆಳೆದಿದ್ದಾರೆ, ಉದ್ದು ಬೆಳೆದಿದ್ದಾರೆ. ಸೋಯಾ ನಮ್ಮಲ್ಲಿ ಮೇಜರ್ ಕ್ರಾಪ್ ಇದೆ, ತೊಗರಿ ಇದೆ. ಇವತ್ತು ಅವಕ್ಕೆಲ್ಲ ಬೆಂಬಲ ಬೆಲೆ ಫಿಕ್ಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ಹೆಸರಿಗೆ 8,760 ರೂಪಾಯಿ ಬೆಂಬಲ ಬೆಲೆ ಇದೆ. ಇವತ್ತು ಎಷ್ಟು ಖರೀದಿ ಕೇಂದ್ರಗಳಾಗಿವೆ ನಮ್ಮ ಕೃಷಿ ಅಧಿಕಾರಿಗಳು ಹೇಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಖರೀದಿ ಕೇಂದ್ರಗಳಿವೆ ರೀ ಮೇಡಮ್? ಎಷ್ಟು ಖರೀದಿ ಕೇಂದ್ರ ಇವೆ ಹೆಸರಿಂದು? ಇಡೀ ಜಿಲ್ಲೆಯಲ್ಲಿ 24, ಬೀದರ್ ತಾಲೂಕಿನಲ್ಲಿ 24. ಅದನ್ನು ರಿಜೆಕ್ಟ್ ಮಾಡಿದಾರಲ್ಲ, ಈಗೆಲ್ಲ ತಗೊಂಡು ಹೆಸರು ತಗೊಳ್ತಾ ಇದ್ದಾರೆ. ನಾನು ಕೇಳಿದೆ ಮೊನ್ನೆ, ಆ ಖರೀದಿ ಕೇಂದ್ರ ಯಾವಾಗ ಮಾಡಿದ್ದು ಅಂದ್ರೆ ಹೆಸರು ರಾಶಿಯಾಗಿ 3 ತಿಂಗಳೈತಿ. ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಅವಾಗಲೇ ಖರೀದಿ ಕೇಂದ್ರ ಮಾಡಿದ್ರೆ ಅದು ರೈತರಿಗೆ ಉಪಯೋಗ ಆಗ್ತಾ ಇತ್ತು. ಇವತ್ತು ವ್ಯಾಪಾರಿಗಳು ರೈತನ ಹತ್ರ ಖರೀದಿ ಮಾಡೋದು ತಂದು ಅವನ ಹತ್ರ 4,000 ರೂಪಾಯಿ ತಗೊಂಡಿದ್ದಾರೆ. ಇವತ್ತು 8,760 ರೂಪಾಯಿ 60 ರೂಪಾಯಿ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ. ಅದು ಕೂಡ ಮತ್ತೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ಕೇಳಿದೀವಿ. ಉದ್ದು ಕೂಡ 8,000 ಇದು ಹೊರಗಡೆ ಇವತ್ತು 3,000 4,000 ಮಾಡ್ತಾ ಇದೆ. ಇವತ್ತು ಖರೀದಿ ಕೇಂದ್ರ ಪ್ರತಿ ಪಂಚಾಯತಿಗೆ ಒಂದೊಂದು ಮಾಡಬೇಕು, ಪ್ರತಿ PKPS ಒಂದೊಂದು ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದನ್ನು ಇವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗೆ ಸೋಯಾ ಖರೀದಿ ಕೇಂದ್ರ ಆಗಿಲ್ಲ. ತೊಗರಿ ಕೂಡ ಮುಂದಿನ ತಿಂಗಳಿನಿಂದಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಇದಕ್ಕೆಲ್ಲದಕ್ಕ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಅದನ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಷ್ಟೇ ಅಲ್ಲ, ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಇವತ್ತು ಆ ಯೋಜನೆ ಅಡಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಮೊದಲನೇ ವರ್ಷ ನಮ್ಮ ಭಗವಂತ ಖೂಬಾ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಅವತ್ತು ಇನ್ನೂ ಮಂತ್ರಿ ಇರಲಿಲ್ಲ. ಅವರ ಪ್ರಯತ್ನದಿಂದ ಇಡೀ ರಾಷ್ಟ್ರದಲ್ಲಿ ಬೀದರ್ ಜಿಲ್ಲೆಯ ರೈತರಿಗೆ ಎಲ್ಲಕ್ಕಿಂತ ಅಧಿಕ ಹೆಚ್ಚು ಫಸಲ್ ಬಿಮಾ ಯೋಜನೆ ದುಡ್ಡು ಬಂದಿತ್ತು. ಎಷ್ಟು ಕೋಟಿ ಬಂದಿತ್ತು ಆ ವರ್ಷ? 126 ಕೋಟಿ ಬೀದರ್ ಜಿಲ್ಲೆಯ ರೈತರಿಗೆ ಫಸಲ್ ಬಿಮಾ ಯೋಜನೆ ದುಡ್ಡು ಬಂದಿತ್ತು. ಕಳೆದ ವರ್ಷ ಕಲಬುರಗಿ ಜಿಲ್ಲೆಯ ರೈತರಿಗೆ 650 ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದಿದೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಆದಷ್ಟೇ ಹಾನಿ ಬೀದರ್ ಜಿಲ್ಲೆಯಲ್ಲೂ ಆಗಿತ್ತು. ಬೀದರ್ ಜಿಲ್ಲೆಯ ರೈತರಿಗೆ ಒಂದೇ 1 ರೂಪಾಯಿ ಬಂದಿಲ್ಲ. ಇದಕ್ಕೆ ಕಾರಣ ಯಾರು? ಇದೇ ಉಸ್ತುವಾರಿ ಮಂತ್ರಿ, ಇದೇ ಇವರ ಆಡಳಿತ, ಇಲ್ಲಿ ಜಿಲ್ಲಾ ಆಡಳಿತ. ಇವತ್ತು ಕಲಬುರಗಿ ಅವ್ರಿಗೆ ಯಾಕೆ ಬಂತು, ನಮಗೆ ಯಾಕೆ ಬರಲಿಲ್ಲ? ಈ ವರ್ಷ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಂದೇ 1 ರೂಪಾಯಿ ಬಂದಿಲ್ಲ. ಇವತ್ತೆಲ್ಲ ಬೆಳೆಗಳು ಹಾನಿಯಾಗಿವೆ ಅಂತ ನಿಮ್ದೇ ರಿಪೋರ್ಟ್ ಇದೆ. 1,60,000 ಹೆಕ್ಟರ್, 1,70,000 ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ. ಇವತ್ತು ರೈತರಿಗೆ ಆ ದುಡ್ಡು ಬಂತು ಅಂದ್ರೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊತ ತಡಿತಾನ, ಅದನ್ನು ಉಪಯೋಗ ಮಾಡ್ತಾನ. ಆದ್ರೆ ಇವತ್ತು ಸರ್ಕಾರ ಇವರಿಗೆ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ. ಇವತ್ತು ಹಾಲಿಗೆ ಬೆಂಬಲ ಬೆಲೆ ಯಡಿಯೂರಪ್ಪನವ್ರು ಮಾಡಿದ್ದು 5 ರೂಪಾಯಿ ಪ್ರತಿ ಲೀಟರ್ಗೆ. ಇಡೀ ರಾಜ್ಯದ ರೈತದ 620 ಕೋಟಿ ಇದೆ. ಅದರಲ್ಲಿ ಬೀದರ್ ರೈತರು ಕೂಡ ಒಂದು 50 ಕೋಟಿ ಇದೆ. ಯಾಕಂದ್ರೆ ಬೀದರ್ದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ನಂಬಿರುವಂತ ರೈತರ ಹೈನುಗಾರಿಕೆ ಮುಖಾಂತರ ಮಾಡ್ತಾರ. ಅವ್ರು ಹೇಳಿದ್ರು 5 ರೂಪಾಯಿಂದ 7 ರೂಪಾಯಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು.
ನಾವೆಲ್ಲಾ ಜಾರಿ ಮಾಡಿದೀವಿ ಏನು ಮಾಡಿಲ್ಲ, ಖಾಲಿ ಪುಕ್ಕಟ್ ಗ್ಯಾರಂಟಿಗಳು ಜಾರಿ ಮಾಡಿ ದಿವಾಳಿ ಎಬ್ಸಿದಾರ. ಆದ್ರೆ ಇವತ್ತಿಗೂ 7 ರೂಪಾಯಿ ಮಾಡಿಲ್ಲ. ಅದನ್ನ ಜಾರಿ ಮಾಡಬೇಕು. ಇವತ್ತು ತುಂಗಭದ್ರಾ ಡ್ಯಾಮ್ದಲ್ಲಿ ಆ ಭಾಗದ ರೈತರು ಇವತ್ತು ಆ ನೀರನ್ನು ಉಪಯೋಗ ಮಾಡ್ಕೊಂಡು 3 ಬೆಳೆ ಬೆಳೀತಾ ಇದ್ರು. ಇವತ್ತು ದೇವರ ದಯೆಯಿಂದ ಆ ಡ್ಯಾಮ್ 3 ಸಲ ತುಂಬಿದೆ. ಈ ಮಧ್ಯದಲ್ಲಿ ಅವರು ಆ ಡ್ಯಾಮಿನ ಗೇಟ್ಗಳು ರಿಪೇರಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನೀರೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿರುವಂತಹ ರೈತ ಇನ್ನೊಂದು ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಅದನ್ನು ಬೇಸಿಗೆಯಲ್ಲಿ ಮಾಡಬಹುದಿತ್ತು. ಈ ಸರ್ಕಾರ ಮಾಡಲಿಲ್ಲ. ಇದು ಜನವಿರೋಧಿ ಅನ್ನೋ ಸರ್ಕಾರಕ್ಕೆ ದೊಡ್ಡ ಉದಾಹರಣೆ ಏನಂದ್ರೆ ಬೇಸಿಗೆಯಲ್ಲಿ ಮಾಡಿದ್ರೆ ಇವತ್ತಲ್ಲಿ ರೈತರು ಆ ಬೆಳೆಯನ್ನು ಬೆಳೀತಾ ಇದ್ರು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.